ಇನ್ನು ಸಚಿವ ದಿನೇಶ್ ಗುಂಡೂರಾವ್ ರಾಜ್ಯಪಾಲರ ನಡೆ ಬಗ್ಗೆ ಬಹಳ ಕೆಂಡಾಮಂಡಲರಾಗಿದ್ದಾರೆ. ರಾಜ್ಯಪಾಲರ ಷಡ್ಯಂತ್ರದಲ್ಲಿ ಭಾಗಿಯಾದ್ರೆ ಸುಮ್ಮನಿರ್ಬೇಕಾ ಅಂತ ಕೋಲಾರದಲ್ಲಿ ಅವರು ಪ್ರಶ್ನಿಸಿದ್ದಾರೆ. ಏನೇನು ಹೇಳಿದ್ದಾರೆ ಬನ್ನಿ ಕೇಳೋಣ. ನೀವು ರಾಜ್ಯದ ಒಬ್ಬ ಮುಖಂಡ, ನೀವು ರಾಜ್ಯದಲ್ಲಿ ಒಳ್ಳೆ ಸರ್ಕಾರ ನಡೀಬೇಕು ಅಂತ ನೋಡ್ಕೊಳ್ತಾ ಜವಾಬ್ದಾರಿ ರಾಜ್ಯಪಾಲರಿಗೆ ಇರ್ತದೆ. ಅವರೇ ಈ ಷಡ್ಯಂತ್ರದಲ್ಲಿ ಶಾಮೀಲಾದ್ರೆ, ಅವರೇ ಈ ಸರ್ಕಾರದ ವ್ಯವಸ್ಥೆನ ಹಾಳು ಮಾಡೋದಕ್ಕೆ ಅವ್ರು ಕೈ ಹಾಕಿದ್ರೆ ಅದಕ್ಕೆ ನಾವು ಸುಮ್ಮನೆ ಕೂತ್ಕೋಬೇಕಾ? ನಮ್ಮ ರಾಜ್ಯದ ಮೇಲೆ ಅವರು ಈ ರೀತಿಯಾದಂಥ ಷಡ್ಯಂತ್ರದಲ್ಲಿ ಶಾಮೀಲಾಗಿ ಈ ಕೆಲಸಗಳು ಮಾಡಿದ್ರೆ ನೀವು ಸುಮ್ಮನೆ ಕೂತ್ಕೋಬೇಕಾ? ಇದು ಕರ್ನಾಟಕದ ಜನತೆಯ ಮೇಲೆ ಮಾಡಿರ್ತಕ್ಕಂಥ ದಾಳಿ, ಇದು ಒಂದು ಚುನಾಯಿತ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ದಾಳಿ. ಅದೇ ನಾವು ಖಂಡಿಸಬಾರ್ದಾ? ಈಗ ರಾಜ್ಯಕ್ಕೆ ಬರಗಾಲ ದುಡ್ಡು ಕೊಡೋದು ಕೂಡ ಇವ್ರ ಕೈಲಿ ಆಗ್ಲಿಲ್ಲ. ಬಿಜೆಪಿಗೆ ಫೈನಾನ್ಸ್ ಕಮಿಷನ್ ಆಯೋಗದ ಅನ್ಯಾಯ ಇದೆ. ಬರಗಾಲ ದುಡ್ಡನ್ನು ತಗೊಳ್ಳೋದಕ್ಕೆ ನಾವು ಕೋರ್ಟ್ ಇಂದ ತಗೊಳ್ಳೋದಂತ ಪರಿಸ್ಥಿತಿ ರಾಜ್ಯಕ್ಕೆ ಬಂದಿರುವಂತದ್ದು. ಸೊ ಇವರಿಂದ ಏನ್ ನಾವು ಕಲಿಬೇಕು ಹೇಳಿ? ಶಿವಕುಮಾರ್ ಅವರು ಹೇಳಿದ್ದಾರೆ, ಇಡೀ ಕಾಂಗ್ರೆಸ್ ಪಕ್ಷ ಹೇಳಿದೆ, ಇದೆಲ್ಲ ಆಗಿರುವಂತದ್ದು ಮುಖ್ಯಮಂತ್ರಿಗೆ ಇನ್ನೂ ಹೆಚ್ಚು ಶಕ್ತಿ ಬಂದಿದೆ. ಇದೆಲ್ಲ ಆಗಿರೋದ್ರಿಂದ ಮುಖ್ಯಮಂತ್ರಿಗಳ ಜನಪ್ರಿಯತೆನೂ ಹೆಚ್ಚಾಗಿದೆ, ಮುಖ್ಯಮಂತ್ರಿಗಳ ಶಕ್ತಿನೂ ಕೂಡ ಹೆಚ್ಚಾಗಿದೆ, ಕಾಂಗ್ರೆಸ್ ಅಲ್ಲಿ ಒಗ್ಗಟ್ಟು ಕೂಡ ಆಗಿದೆ. ಅದರಿಂದ ನಾನು ಬಿಜೆಪಿ ಅವರಿಗೆ ಮತ್ತು ಜನತಾದಳದವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಿಮ್ಮಿಂದ ನಮ್ಮ ಪಕ್ಷ ಇನ್ನೂ ಒಗ್ಗಟ್ಟಾಗಿ ಒಂದಾಗಿ ಇವತ್ತು ನಾವು ಇನ್ನೂ ಹೆಚ್ಚಿನ ಕೆಲಸ ಮಾಡೋದು ನಾವು ಇನ್ನೂ ಮುಂದೆ ನಾವು ಸಾಕ್ತೀವಿ. ಸುಮ್ಮನೆ ಈಗ ಏನೇನೋ ಹೊಸದಾಗಿ ಹುಡುಕಿ ಏನೇನೋ ಮಾಡ್ತಾರೆ. ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾಗ ತೀರ್ಮಾನ ಆಗಬಾರ್ದು ಅಂತ ಹೇಳ್ಬಿಟ್ರು ಅವರು. ನಾನು ಸಿಎಂ ಆಗಿದ್ದೀನಿ, ನಾನು ಸಿಎಂ ಆಗಿರುವವರೆಗೂ ಇದು ತೀರ್ಮಾನ ತಗೋಬಿಟ್ಟಿದ್ದೀನಿ, ಅವತ್ತೇ ಮಾಡ್ಕೋಬೋದಾಗಿತ್ತಲ್ಲ. ಅದು ಅಧಿಕಾರ ದುರುಪಯೋಗ ಅವಾಗ ಹೇಳ್ಬೋದಾಗಿತ್ತು. ಅವರೇ ಮುಖ್ಯಮಂತ್ರಿಯಾಗಿ ಅವರೇ ಇದರಲ್ಲಿದ್ದಾಗ ಅವರು ಈ ಕಾಲದಲ್ಲಿ ಅವರೇ ಹೇಳ್ಬಿಟ್ರು ಇದನ್ನ ನಾಯಿರೋಗಿ ಏನು ಮಾಡೋದು ಬೇಡ ಅಂತ. ಅದಕ್ಕಿಂತ ನೋಡ್ರಿ, ರಾಜಕಾರಣ ಅದಕ್ಕಿಂತ ಒಂದು ನಿದರ್ಶನ ಬೇಕಾ ನಿಮಗೆ? ಯಾರ್ಯಾರು ಏನೇನು ಮಾಡ್ತಾರೆ ನಿಮಗೆಲ್ಲ ಗೊತ್ತಿದೆ. ನಾನು ತಪ್ಪೇ ಮಾಡಿಲ್ಲ ಅಂತ ಇದ್ದಾಗ ನಾನೇ ಬಿಟ್ಕೊಡ್ಬೇಕು? ನೀವು ಬಿಟ್ಕೊಡ್ತೀರಾ? 1 ಸೆಂಟ್ ಜಾಗ ಬಿಟ್ಕೊಡ್ತೀರಾ ನೀವು?